ಚನ್ನಪಟ್ಟಣ ಉಪಚುನಾವಣೆ ಡಿಸಿಎಂ ಪಾಲಿಗೆ ಪ್ರತಿಷ್ಠೆಯ ವಿಷಯ ಆಗಿದೆ. ಡಿಕೆಶಿ ಸ್ಪರ್ಧೆ ಅನ್ನೋ ಚರ್ಚೆ ಬೆನ್ನಲ್ಲೇ ಅನೇಕ ಲೆಕ್ಕಾಚಾರಗಳು ನಡೀತಾ ಇದೆ. ಡಿಕೆ ಶಿವಕುಮಾರ್ ಸ್ಪರ್ಧೆ ಮಾಡ್ತಾರ ಫಸ್ಟ್ ಆಫ್ ಆಲ್ ಚನ್ನಪಟ್ಟಣದಿಂದ? ಇದು ಪ್ರಶ್ನಾರ್ಥಕ. ಮಾಡಿದ್ರು ಮಾಡಬಹುದು. ಯಾಕೆ? ಎಲ್ಲಿ ಕಳ್ಕೊಂಡಿದೀವೋ ಅಲ್ಲಿಂದಲೇ ಪಡ್ಕೊಳ್ಳುವಂತ ಛಾತಿ ಡಿಕೆ ಶಿವಕುಮಾರ್. ಸ್ವಪಕ್ಷ ವಿಪಕ್ಷಗಳ ಎದುರಾಳಿಗಳಿಗೆ ಟಕ್ಕರ್ ಕೊಡೋದಕ್ಕೆ ಈ ತರದೊಂದು ಮೆಗಾ ಪ್ಲಾನ್ ಮಾಡಿದ್ರ? ಮಾಜಿ ಪ್ರಧಾನಿ HDD ಕುಟುಂಬಕ್ಕೂ ಪರೋಕ್ಷ ಪಂಥಾಹ್ವಾನ ಇದು. ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರ ಕುಟುಂಬ ಮೇಲುಗೈ ಸಾಧಿಸಿತ್ತು. ಉಪಚುನಾವಣೆ ಗೆದ್ದು ನಾನು ಸೇಡ್ ತೀರಿಸ್ಕೊಳ್ತೀನಿ ಅಂತಿದ್ದಾರೆ ಡಿಕೆ ಶಿವಕುಮಾರ್ ಅಂಡ್ ಫ್ಯಾಮಿಲಿ. ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಕೈ ಕೊಟ್ಟಿದ್ದು ಒಕ್ಕಲಿಗ ಸಮುದಾಯ. ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಡ್ಯಾಮೇಜ್ ಆಗಿತ್ತು. ಅವರು ಮುಖ್ಯಮಂತ್ರಿ ಆಗೋದಕ್ಕೂ ಅಡ್ಡಗಾಲಾಗಿತ್ತು. ಹಾಗಾಗಿ ಮತ್ತೊಮ್ಮೆ ಗೆದ್ದು ತೋರಿಸ್ತೀನಿ ಅಂತ ನಿಂತಿದ್ದಾರೆ ಡಿಕೆ ಶಿವಕುಮಾರ್. ಚನ್ನಪಟ್ಟಣ ನನಗೆ ರಾಜಕೀಯವಾಗಿ ಜೀವ ಕೊಟ್ಟಂತ ತಾಲೂಕು. ನಾನು 4 ಬಾರಿ ಚನ್ನಪಟ್ಟಣ ಒಂದು ಹೋಬಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಗೆದ್ದುಕೊಂಡು ನನಗೆ ಆಶೀರ್ವಾದ ಮಾಡಿದ್ದಾರೆ. ನನಗೆ ಎಲ್ಲ ವರ್ಗದ ಜನ ಚನ್ನಪಟ್ಟಣದಲ್ಲಿ ಇದ್ದಾರೆ. ಒಳ್ಳೆ ಜನ. ಈ ಕಷ್ಟ ಕಾಲದಲ್ಲೂ ಕೂಡ ಅತಿ ಹೆಚ್ಚು ಮತವನ್ನು ಸುಮಾರು 80,000 85,000 ಓಟನ್ನು ನಮಗೆ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಋಣ ತೀರಿಸಬೇಕು. ಆ ಜನದ ಬದಲಾವಣೆ ಮಾಡಬೇಕು. ಕನಕಪುರ ಹನುಮಂತ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಹನುಮಂತು, ಚನ್ನಪಟ್ಟಣದ ಉಪಚುನಾವಣೆ ನಡಿಬೇಕಾಗಿದೆ. ಇನ್ನು ಈ ಚನ್ನಪಟ್ಟಣದಲ್ಲಿ ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ನೋ ದಾಟಿಯಲ್ಲಿ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಹೌದಾ? ಇದು ಸ್ಪರ್ಧೆ ಮಾಡ್ತಾರ? ಮಾಡಿದ್ರೆ ಯಾಕೆ? ವಸುದೇವ್, ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲವೂ ಅಸಾಧ್ಯ ಅನ್ನುವಂತ ಮಾತಿನ ಪ್ರತೀತಿ ಏನಿದೆ ಅದು ಈ ಒಂದು ಸಂದರ್ಭದಲ್ಲೂ ಕೂಡ ಆಗಬಹುದು ಅನ್ನೋಂತ ಒಂದಷ್ಟು ನಿರೀಕ್ಷೆಗಳು ಹೆಚ್ಚಾಗಿರುತ್ತದೆ. ಯಾಕೆಂತಂದ್ರೆ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಆದಂತಹ ಒಂದಷ್ಟು ಡ್ಯಾಮೇಜು ಮತ್ತೆ ಸಹೋದರನ ಸೋಲಿನಿಂದ ಹೊರಗಡೆ ಬರಬೇಕು. ಆ ಹೊರಗಡೆ ಬರಬೇಕು ಅನ್ನೋಂಥದ್ದಾದ್ರೆ ಮತ್ತೆ ಕಳೆದುಕೊಂಡಲ್ಲೇ ಗೆಲ್ಲಬೇಕು ಅನ್ನೋಂತಹ ತಂತ್ರಗಾರಿಕೆಯನ್ನ ಈಗ ಡಿಕೆ ಬ್ರದರ್ಸ್ ಅವರು ಮಾಡ್ತಾ ಇರುವಂತದ್ದು. ಸ್ಥಳೀಯ ಮಟ್ಟದಲ್ಲಿ ಡಿಕೆ ಸುರೇಶ್ ಅವರಿಗೆ ಒತ್ತಾಯ ಇದ್ದಾಗ್ಲೂ ಕೂಡ ಪಿಚ್ ಯಾವ ರೀತಿ ಇದೆ, ಅಖಾಡ ಪರೀಕ್ಷೆ ಯಾವ ರೀತಿ ಇದೆ, ಯಾಕಂತಂದ್ರೆ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಒಂದಷ್ಟು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪಾಸಿಟಿವ್ ಇದ್ದಾಗೂ ಕೂಡ ಅಂಡರ್ ಕರೆಂಟ್ ನೆಗೆಟಿವ್ ಹೇಗೆ ಆಯ್ತು ಅನ್ನೋಂತ ಒಂದಷ್ಟು ವಿಮರ್ಶೆಗಳು ನಡೆದ ಸಂದರ್ಭದಲ್ಲಿ ಚನ್ನಪಟ್ಟಣದಲ್ಲಿ ಅಖಾಡ ಯಾವ ರೀತಿ ಇದೆ ಪರೀಕ್ಷೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿಕೆ ಬ್ರದರ್ಸ್ ಅವರು ಇದ್ದಂಥದ್ದು. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ನಿನ್ನೆ ನಡೆದಂತಹ ಒಂದಷ್ಟು ಸಂಚಾರದಲ್ಲಿ ರೌಂಡ್ಸ್ ಅಲ್ಲಿ ಪಿಚ್ ಯಾವ ರೀತಿ ಇದೆ, ನಾನೇ ಈ ಕ್ಷೇತ್ರಕ್ಕೆ ಬರಬಹುದಂತ ಸಾಧ್ಯತೆಗಳು ಇದಾವೆ ಅನ್ನೋಂತ ಒಂದಷ್ಟು ಮುನ್ಸೂಚನೆಯನ್ನ ಕೊಟ್ಟಾಗ್ಲೂ ಕೂಡ ಕೊನೆ ಹಂತದಲ್ಲಿ ಯಾವ ರೀತಿಯ ಬದಲಾವಣೆಗಳೇ ಆಗುತ್ತೆ ಅನ್ನೋಂತ ಕುತೂಹಲ ಹೆಚ್ಚಾಗಿರುವಂತದ್ದು. ಮತ್ತೆ ರಾಜಕೀಯದ ಅನಿವಾರ್ಯವಾದ್ರೆ ಮೊದಲಿನ ಕೂಡ ರಿಸ್ಕ್ ಪಾಲಿಟಿಕ್ಸ್ ಅನ್ನ ಮಾಡ್ಕೊಂಡು ಬಂದಿರುವಂತಹ ಡಿಕೆ ಶಿವಕುಮಾರ್ ಅವರು ಯಾವುದೇ ಹಂತದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಇದಾವೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಹನುಮಂತ್. ಚನ್ನಪಟ್ಟಣ ಉಪಚುನಾವಣೆ ಡಿಸಿಎಂ ಪಾಲಿಗೆ ಪ್ರತಿಷ್ಠೆಯ ವಿಷಯ ಆಗಿದೆ. ಡಿಕೆಶಿ ಸ್ಪರ್ಧೆ ಅನ್ನೋ ಚರ್ಚೆ ಬೆನ್ನಲ್ಲೇ ಅನೇಕ ಲೆಕ್ಕಾಚಾರಗಳು ನಡೀತಾ ಇದೆ. ಡಿಕೆ ಶಿವಕುಮಾರ್ ಸ್ಪರ್ಧೆ ಮಾಡ್ತಾರ ಫಸ್ಟ್ ಆಫ್ ಆಲ್ ಚನ್ನಪಟ್ಟಣದಿಂದ? ಇದು ಪ್ರಶ್ನಾರ್ಥಕ. ಮಾಡಿದ್ರು ಮಾಡಬಹುದು. ಯಾಕೆ? ಎಲ್ಲಿ ಕಳ್ಕೊಂಡಿದೀವೋ ಅಲ್ಲಿಂದಲೇ ಪಡ್ಕೊಳ್ಳುವಂತ ಛಾತಿ ಡಿಕೆ ಶಿವಕುಮಾರ್. ಸ್ವಪಕ್ಷ ವಿಪಕ್ಷಗಳ ಎದುರಾಳಿಗಳಿಗೆ ಟಕ್ಕರ್ ಕೊಡೋದಕ್ಕೆ ಈ ತರದೊಂದು ಮೆಗಾ ಪ್ಲಾನ್ ಮಾಡಿದ್ರ? ಮಾಜಿ ಪ್ರಧಾನಿ HDD ಕುಟುಂಬಕ್ಕೂ ಪರೋಕ್ಷ ಪಂಥಾಹ್ವಾನ ಇದು. ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರ ಕುಟುಂಬ ಮೇಲುಗೈ ಸಾಧಿಸಿತ್ತು. ಉಪಚುನಾವಣೆ ಗೆದ್ದು ನಾನು ಸೇಡ್ ತೀರಿಸ್ಕೊಳ್ತೀನಿ ಅಂತಿದ್ದಾರೆ ಡಿಕೆ ಶಿವಕುಮಾರ್ ಅಂಡ್ ಫ್ಯಾಮಿಲಿ. ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಕೈ ಕೊಟ್ಟಿದ್ದು ಒಕ್ಕಲಿಗ ಸಮುದಾಯ. ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಡ್ಯಾಮೇಜ್ ಆಗಿತ್ತು. ಅವರು ಮುಖ್ಯಮಂತ್ರಿ ಆಗೋದಕ್ಕೂ ಅಡ್ಡಗಾಲಾಗಿತ್ತು. ಹಾಗಾಗಿ ಮತ್ತೊಮ್ಮೆ ಗೆದ್ದು ತೋರಿಸ್ತೀನಿ ಅಂತ ನಿಂತಿದ್ದಾರೆ ಡಿಕೆ ಶಿವಕುಮಾರ್. ಚನ್ನಪಟ್ಟಣ ನನಗೆ ರಾಜಕೀಯವಾಗಿ ಜೀವ ಕೊಟ್ಟಂತ ತಾಲೂಕು. ನಾನು 4 ಬಾರಿ ಚನ್ನಪಟ್ಟಣ ಒಂದು ಹೋಬಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಗೆದ್ದುಕೊಂಡು ನನಗೆ ಆಶೀರ್ವಾದ ಮಾಡಿದ್ದಾರೆ. ನನಗೆ ಎಲ್ಲ ವರ್ಗದ ಜನ ಚನ್ನಪಟ್ಟಣದಲ್ಲಿ ಇದ್ದಾರೆ. ಒಳ್ಳೆ ಜನ. ಈ ಕಷ್ಟ ಕಾಲದಲ್ಲೂ ಕೂಡ ಅತಿ ಹೆಚ್ಚು ಮತವನ್ನು ಸುಮಾರು 80,000 85,000 ಓಟನ್ನು ನಮಗೆ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಋಣ ತೀರಿಸಬೇಕು. ಆ ಜನದ ಬದಲಾವಣೆ ಮಾಡಬೇಕು. ಕನಕಪುರ ಹನುಮಂತ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಹನುಮಂತು, ಚನ್ನಪಟ್ಟಣದ ಉಪಚುನಾವಣೆ ನಡಿಬೇಕಾಗಿದೆ. ಇನ್ನು ಈ ಚನ್ನಪಟ್ಟಣದಲ್ಲಿ ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ನೋ ದಾಟಿಯಲ್ಲಿ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಹೌದಾ? ಇದು ಸ್ಪರ್ಧೆ ಮಾಡ್ತಾರ? ಮಾಡಿದ್ರೆ ಯಾಕೆ? ವಸುದೇವ್, ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲವೂ ಅಸಾಧ್ಯ ಅನ್ನುವಂತ ಮಾತಿನ ಪ್ರತೀತಿ ಏನಿದೆ ಅದು ಈ ಒಂದು ಸಂದರ್ಭದಲ್ಲೂ ಕೂಡ ಆಗಬಹುದು ಅನ್ನೋಂತ ಒಂದಷ್ಟು ನಿರೀಕ್ಷೆಗಳು ಹೆಚ್ಚಾಗಿರುತ್ತದೆ. ಯಾಕೆಂತಂದ್ರೆ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಆದಂತಹ ಒಂದಷ್ಟು ಡ್ಯಾಮೇಜು ಮತ್ತೆ ಸಹೋದರನ ಸೋಲಿನಿಂದ ಹೊರಗಡೆ ಬರಬೇಕು. ಆ ಹೊರಗಡೆ ಬರಬೇಕು ಅನ್ನೋಂಥದ್ದಾದ್ರೆ ಮತ್ತೆ ಕಳೆದುಕೊಂಡಲ್ಲೇ ಗೆಲ್ಲಬೇಕು ಅನ್ನೋಂತಹ ತಂತ್ರಗಾರಿಕೆಯನ್ನ ಈಗ ಡಿಕೆ ಬ್ರದರ್ಸ್ ಅವರು ಮಾಡ್ತಾ ಇರುವಂತದ್ದು. ಸ್ಥಳೀಯ ಮಟ್ಟದಲ್ಲಿ ಡಿಕೆ ಸುರೇಶ್ ಅವರಿಗೆ ಒತ್ತಾಯ ಇದ್ದಾಗ್ಲೂ ಕೂಡ ಪಿಚ್ ಯಾವ ರೀತಿ ಇದೆ, ಅಖಾಡ ಪರೀಕ್ಷೆ ಯಾವ ರೀತಿ ಇದೆ, ಯಾಕಂತಂದ್ರೆ
ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಒಂದಷ್ಟು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪಾಸಿಟಿವ್ ಇದ್ದಾಗೂ ಕೂಡ ಅಂಡರ್ ಕರೆಂಟ್ ನೆಗೆಟಿವ್ ಹೇಗೆ ಆಯ್ತು ಅನ್ನೋಂತ ಒಂದಷ್ಟು ವಿಮರ್ಶೆಗಳು ನಡೆದ ಸಂದರ್ಭದಲ್ಲಿ ಚನ್ನಪಟ್ಟಣದಲ್ಲಿ ಅಖಾಡ ಯಾವ ರೀತಿ ಇದೆ ಪರೀಕ್ಷೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿ.ಕೆ. ಬ್ರದರ್ಸ್ ಅವರು ಇದ್ದಂಥದ್ದು. ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ನಡೆದಂತಹ ಒಂದಷ್ಟು ಸಂಚಾರದಲ್ಲಿ ರೌಂಡ್ಸ್ ಅಲ್ಲಿ ಪಿಚ್ ಯಾವ ರೀತಿ ಇದೆ, ನಾನೇ ಈ ಕ್ಷೇತ್ರಕ್ಕೆ ಬರಬಹುದಂತ ಸಾಧ್ಯತೆಗಳು ಇದಾವೆ ಅನ್ನುವಂತ ಒಂದಷ್ಟು ಮುನ್ಸೂಚನೆಯನ್ನ ಕೊಟ್ಟಾಗ್ಲೂ ಕೂಡ ಕೊನೆ ಹಂತದಲ್ಲಿ ಯಾವ ರೀತಿಯ ಬದಲಾವಣೆಗಳೇ ಆಗುತ್ತೆ ಅನ್ನೋಂತ ಕುತೂಹಲ ಹೆಚ್ಚಾಗಿರುವಂತದ್ದು. ಮತ್ತೆ ರಾಜಕೀಯದ ಅನಿವಾರ್ಯವಾದ್ರೆ ಮೊದಲಿನ ಕೂಡ ರಿಸ್ಕ್ ಪಾಲಿಟಿಕ್ಸ್ ಅನ್ನ ಮಾಡ್ಕೊಂಡು ಬಂದಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ಹಂತದ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಹನುಮಂತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.